ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ದಿಸ್ ಈಸ್ CK ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಆ್ಯಪಲ್ ಕಂಪ್ನಿಯ ಹೊಸ ಮ್ಯಾಕ್ ಮಿನಿ M4 ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ ನೋಡೋಕ್ಕೆ ಈ ಥರ ಸಿಗುತ್ತೆ. ಓಪನ್ ಮಾಡಿದರೆ ಮತ್ತೊಂದು ಬಾಕ್ಸ್, ಇದನ್ನು ಓಪನ್ ಮಾಡಿದರೆ ಡೈರೆಕ್ಟಾಗಿ ತುಂಬ ಕಾಂಪ್ಯಾಕ್ಟ್ ಆಗಿರೋ PC ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಒಂದು ಒಳ್ಳೆಯ ಕ್ವಾಲಿಟಿಯ ಪವರ್ ಕೇಬಲ್ ಸಿಗುತ್ತೆ ಮತ್ತು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ಇದಿಷ್ಟು ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇಲ್ಲ. ಇನ್ನು PC ಬಗ್ಗೆ ತಿಳಿಸ್ಕೊಡೋಕ್ಕೂ ಮುಂಚೆ ಇದಕ್ಕೆ ಒಂದು ಮಾನಿಟರು, ಕೀಬೋರ್ಡು ಮತ್ತು ಮೌಸ್ ಬೇಕಾಗುತ್ತೆ. ಕೀಬೋರ್ಡು ಮೌಸು ಆ್ಯಪಲ್ ಕಂಪ್ನಿದೇ ಆಗಬೇಕಂತೇನಿಲ್ಲ. ಥರ್ಡ್ ಪಾರ್ಟಿ ಕೀಬೋರ್ಡ್ ಮೌಸ್ ಬೇಕಾದರೂ ನಾವು ಕನೆಕ್ಟ್ ಮಾಡ್ಕೋಬೋದು. ನಿಮ್ಮ ಹತ್ರ ಬ್ಲೂಟೂತ್ ಕೀಬೋರ್ಡ್ ಮೌಸ್ ಇಲ್ಲ ಅಂದರೂ ಪರವಾಗಿಲ್ಲ, ವಯರ್ಡ್ ಟೈಪ್ ಎ ಕೀಬೋರ್ಡ್ ಮೌಸ್ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು. ಅದಕ್ಕೆ ನಮಗೆ USB Type C ಪವರ್ ಹಬ್ ಬೇಕಾಗುತ್ತೆ. ಇನ್ನು ಮೊದಲನೇದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋದಾದರೆ, ಮೊದಲನೇದಾಗಿ ಡಿಸೈನ್ ಬಗ್ಗೆ ಹೇಳೋದಾದರೆ ಮ್ಯಾಕ್ ಮಿನಿ M4 ನೋಡೋದಕ್ಕೆ ತುಂಬ ಸ್ಮಾಲ್ ಮತ್ತು ಕಾಂಪ್ಯಾಕ್ಟ್ ಆಗಿದೆ. ಡೆಸ್ಕ್ ಮೇಲೆ ಇಟ್ಟರೆ ತುಂಬ ಕ್ಲೀನ್ ಸೆಟಪ್ ಕೊಡುತ್ತೆ ಮತ್ತು ಇದು ಅಲ್ಯೂಮಿನಿಯಂ ಬಾಡಿ ಆಗಿದ್ದು ಪ್ರೀಮಿಯಂ ಫೀಲ್ ಕೊಡುತ್ತೆ. ಇದೆಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂದರೆ ಪವರ್ಫುಲ್ PC ಅಂತ ಹೇಳಿದರೆ ನಂಬಕ್ಕೆ ಆಗಲ್ಲ. ಇದರ ವೇಟ್ ಕೇವಲ 670 ಗ್ರಾಮ್ ಇದೆ. ತುಂಬ ಲೈಟ್ ವೇಟ್ ಆಗಿದೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಈ ಮ್ಯಾಕ್ ಮಿನಿ M4ನಲ್ಲಿ ಹೊಸ M4 ಚಿಪ್ ಇದೆ. ಇದು ಪ್ರಿವಿಯಸ್ ಮಾಡೆಲ್ಗಿಂತ ಫಾಸ್ಟಾಗಿ ಮತ್ತು ಎಫಿಷಿಯೆಂಟಾಗಿ ಕೆಲಸವನ್ನು ಮಾಡುತ್ತೆ. ಮಲ್ಟಿ ಟಾಸ್ಕಿಂಗ್ ಮಾಡಿದರೂ ಲ್ಯಾಗ್ ಆಗೋದಿಲ್ಲ. ವಿಡಿಯೋ ಎಡಿಟಿಂಗ್ ಕೂಡ ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತೆ. 4K ವಿಡಿಯೋ ಎಡಿಟಿಂಗ್ ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಸ್ಟೂಡೆಂಟ್ಸು, ಆಫೀಸ್ ಯೂಸರ್ಸು, ಕ್ರಿಯೇಟರ್ಸು ಎಲ್ಲರಿಗೂ ಇದು ಪರ್ಫೆಕ್ಟ್. ಆದರೆ ಗೇಮಿಂಗ್ PC ಅಲ್ಲ. ಆದುದರಿಂದ ಹೆವಿ ಗೇಮಿಂಗಿಗೆ ಅಲ್ಲ, ಬಟ್ ನಾರ್ಮಲ್ ಗೇಮ್ ಓಕೆ. ಇದರಲ್ಲಿ ಕೆಲವು ಪೋರ್ಟ್ಗಳಿವೆ, ಆದರೆ ನಮಗೆ ಯಾವುದೇ ರೀತಿ USB Type A ಪೋರ್ಟ್ ಇಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಮುಂದ್ಗಡೆ 2 USB Type C ಪೋರ್ಟ್ ಇದೆ ಮತ್ತು ಹೆಡ್ಫೋನ್ ಜಾಕ್ ಇದೆ. LED ಇಂಡಿಕೇಟರ್ ಕೂಡ ಇದೆ. ಹಿಂದ್ಗಡೆ ಬಂದರೆ 3 USB Type C ಪೋರ್ಟು, ಒಂದು ಫುಲ್ ಸೈಜ್ HDMI ಪೋರ್ಟು, ಇಂಟರ್ನೆಟ್ ಪೋರ್ಟು ಮತ್ತು ಪವರ್ ಪ್ಲಗ್ ಪೋರ್ಟ್ ಕೂಡ ಸಿಗುತ್ತೆ. ಹಿಂದೆ ಇರುವ 3 USB Type C ಪೋರ್ಟ್ ಕೂಡ ಥಂಡರ್ಬೋಲ್ಟ್ 4ನ ಸಪೋರ್ಟ್ ಮಾಡುತ್ತೆ. ಈ 3 ಪೋರ್ಟಿಂದ ಎಕ್ಸ್ಟರ್ನಲ್ ಮಾನಿಟರ್ಗೆ ಕನೆಕ್ಟ್ ಮಾಡ್ಕೋಬಹುದು ಮತ್ತು ಹಾರ್ಡ್ ಡಿಸ್ಕ್ನಾದರೂ ಕನೆಕ್ಟ್ ಮಾಡ್ಕೋಬಹುದು. ಈಸಿಯಾಗಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ ಮತ್ತು HDMI ಪೋರ್ಟಿಂದನಾದರೂ ಮಾನಿಟರ್ಗೆ ಕನೆಕ್ಟ್ ಮಾಡ್ಕೋಬಹುದು. ಇನ್ನು ಇಷ್ಟ ಆಗದೇ ಇರೋ ಡಿಸೈನ್ ಅಂದರೆ ಪವರ್ ಬಟನ್ನ ಕೆಳಗೆ ಕೊಟ್ಟಿರೋದು. ಸೈಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಪ್ರತಿ ಸಲನೂ ಇದನ್ನು ಆನ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಈ ಡಿಸೈನ್ ಒಂದು ಬಿಟ್ಟು ಓವರ್ ಆಲ್ ಡಿಸೈನ್ ಓಕೆ. ಮ್ಯಾಕ್ ಮಿನಿ M4ನಲ್ಲಿ ಕೂಲಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಹೆವಿ ಕೆಲಸ ಮಾಡಿದರೂ ಕೂಡ ಹೆಚ್ಚು ಹೀಟ್ ಏನಾಗಲ್ಲ. ಫ್ಯಾನ್ ಸೌಂಡ್ ಕೂಡ ಆಲ್ಮೋಸ್ಟ್ ಕೇಳೋದಿಲ್ಲ. ಮತ್ತು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದರೆ ನಾನು ಪರ್ಚೇಸ್ ಮಾಡಿದ್ದು ಬೇಸ್ ವೇರಿಯಂಟು 16 GB ರ್ಯಾಮು. ಹೌದು, ಫಸ್ಟ್ ಟೈಮ್ ಬೇಸ್ ವೇರಿಯಂಟ್ಗೆ 16 GB ರ್ಯಾಮ್ನ ಕೊಟ್ಟಿರೋದು. ಯಾಕಂದರೆ ಇದರಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ ಇರುವ ಕಾರಣಕ್ಕೆ 16 GB ರ್ಯಾಮು ಮ್ಯಾಕ್ಸಿಮಮ್ ಬೇಕು. ಕಳೆದ ಬೇಸ್ ವೇರಿಯಂಟಲ್ಲಿ 8 GB ರ್ಯಾಮ್ನ ಕೊಟ್ಟಿದ್ದರು. ನಾನು ಪರ್ಚೇಸ್ ಮಾಡಿರೋದು 256 GB ಸ್ಟೋರೇಜ್. ಇದಕ್ಕೆ ಹತ್ತತ್ರ 60,000 ಆಗುತ್ತೆ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಬ್ಯಾಂಕ್ ಆಫರ್ಸ್ ಎಲ್ಲ ಸೇರಿ ಹತ್ತತ್ರ 50,000 ಪ್ರೈಸ್ ಸಿಗುತ್ತೆ. ನನಗೆ ಸ್ಟೋರೇಜ್ನ ಅವಶ್ಯಕತೆ ಆಗಿತ್ತು. ಅದಕ್ಕೆ 2 TB ಸ್ಟೋರೇಜ್ ವೇರಿಯಂಟ್ನ ಪರ್ಚೇಸ್ ಮಾಡಬೇಕಂದ್ರೆ 1.5 ಲಕ್ಷದ ಮೇಲಾಗುತ್ತೆ. ಅದ್ರ ಬದಲು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನ ಪರ್ಚೇಸ್ ಮಾಡಿ ಕನೆಕ್ಟ್ ಮಾಡಿದರೆ ಆಯಿತು, ಸ್ವಲ್ಪ ದುಡ್ಡು ಕೂಡ ಸೇವ್ ಆಗುತ್ತೆ. ನಾವು ಇದನ್ನು 4K ಮಾನಿಟರ್ಗೆ ಕನೆಕ್ಟ್ ಮಾಡಿದ್ವಿ. ತುಂಬ ಸ್ಮೂತಾಗಿ ಆರಾಮಾಗಿ ಕೆಲಸವನ್ನು ಮಾಡುತ್ತೆ. ಯಾವುದೇ ರೀತಿಯ ಲ್ಯಾಗ್ ಅನಿಸೋದಿಲ್ಲ. 3 ಮಾನಿಟರ್ಗೆ ಕನೆಕ್ಟ್ ಮಾಡಿದರೂ ಸಹ ಆರಾಮಾಗಿ ಕೆಲಸವನ್ನು ಮಾಡುತ್ತೆ. 4 ಮಾನಿಟರ್ಗೆ ಕನೆಕ್ಟ್ ಮಾಡಿದರೆ ಸ್ವಲ್ಪ ಕಷ್ಟ ಆಗಬಹುದು. ಡಿಪೆಂಡ್ ಆಗುತ್ತೆ ನಾವು ಎಷ್ಟು ರೆಸೊಲ್ಯೂಷನ್ ಇರೋ ಮಾನಿಟರ್ನ ಯೂಸ್ ಮಾಡ್ತೀವಿ ಅನ್ನೋದು. ಅಷ್ಟಕ್ಕೂ ಯಾರು ತಾನೇ 4 ಮಾನಿಟರ್ನ ಯೂಸ್ ಮಾಡ್ತಾರೆ? ಬಹಳ ಅಂದರೆ 2 ಅಥವಾ 3 ಮಾನಿಟರ್ನ ಯೂಸ್ ಮಾಡ್ತಾರೆ. ಇನ್ನು 1 ಮಾನಿಟರ್ಗೆ ಕನೆಕ್ಟ್ ಮಾಡಿದರೆ ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಇದರಲ್ಲಿ 10 CPU ಕೋರು, 10 GPU ಕೋರು, ಹಾಗೆ AIಗೆ ಅಂತಾನೆ 16 ನ್ಯೂರಲ್ ಇಂಜಿನ್ ಕೋರ್ ಸಹ ಇದೆ. ಮತ್ತು OS ಅಂತೂ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಆರಾಮಾಗಿ 5ರಿಂದ 6 ವರ್ಷ ಯೂಸ್ ಮಾಡಬಹುದು ಅಂತ ಅನಿಸುತ್ತೆ. ಯಾಕಂದರೆ ಅವರದೇ ಹಾರ್ಡ್ವೇರು ಮತ್ತು ಅವರದೇ ಸಾಫ್ಟ್ವೇರ್ ಆಗಿರೋ ಕಾರಣಕ್ಕೆ. ಹಾಗೆ ಕನೆಕ್ಟಿವಿಟಿಗೆ ಬಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆ ವೈಫೈ 6E ಸಪೋರ್ಟ್ ಆಗುತ್ತೆ. ವೈರ್ಲೆಸ್ ಕನೆಕ್ಟಿವಿಟಿ ಅಂತೂ ತುಂಬ ಫಾಸ್ಟಾಗಿರುತ್ತೆ. ಮತ್ತು ಬ್ಲೂಟೂತ್ 5.3 ಇದೆ. ಆರಾಮಾಗಿ ಬ್ಲೂಟೂತ್ ಮೌಸು, ಕೀಬೋರ್ಡು, ಹೆಡ್ಫೋನ್ನ ಕನೆಕ್ಟ್ ಮಾಡ್ಕೋಬೋದು.
ಪ್ರೈಸ್ ಬಗ್ಗೆ ಮಾತನಾಡೋದಾದರೆ ಮ್ಯಾಕ್ ಮಿನಿ ನಾರ್ಮಲಿ ಆ್ಯಪಲ್ ಡಿವೈಸ್ನಲ್ಲಿ ಅಫೋರ್ಡೆಬಲ್ ಆಪ್ಷನ್ ಆಗಿದೆ. ಆದರೆ ಮಾನಿಟರು, ಕೀಬೋರ್ಡು, ಮೌಸ್ ಎಲ್ಲನೂ ಸಪ್ರೇಟಾಗಿ ಬೈ ಮಾಡಬೇಕು. ಕಂಪ್ಲೀಟ್ ಸೆಟಪ್ ಮಾಡೋಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಬರುತ್ತೆ. ಅದೆಷ್ಟಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಆದರೆ ಪರ್ಫಾರ್ಮೆನ್ಸ್ ನೋಡಿದರೆ ವ್ಯಾಲ್ಯೂ ಫಾರ್ ಮನಿ ಅನಿಸುತ್ತೆ. ಮ್ಯಾಕ್ ಮಿನಿ M4 ಬೆಂಚ್ ಮಾರ್ಕ್ ಸ್ಕೋರ್ ಕೇಳಿದರೆ ಶಾಕ್ ಅನ್ನಿಸ್ಬೋದು. ಸಿಂಗಲ್ ಕೋರು ಅರೌಂಡು 3800 ಕೊಡುತ್ತೆ. ಮಲ್ಟಿ ಕೋರು 14,000 ಪ್ಲಸ್ ಕೊಡುತ್ತೆ. ಈ ಪ್ರೈಸ್ಗೆ ಇದು ಓಕೆ. ಡೈಲಿ ಯೂಸು ಸೂಪರ್ ಫಾಸ್ಟಾಗಿ ಆಗಿರುತ್ತೆ. ವಿಡಿಯೋ ಎಡಿಟಿಂಗು ಕೂಡ ಸ್ಮೂತಾಗಿ ನಡೆಯುತ್ತೆ. ಈ ಸ್ಕೋರ್ನ ನೋಡಿದರೆ ಒಂದು ಪವರ್ಫುಲ್ ಪಿ ಸಿ ಅಂತ ಒಪ್ಕೋಬಹುದು. ಹಾಗಾದರೆ ಮ್ಯಾಕ್ ಮಿನಿ ತೆಗೆದುಕೊಳ್ಬೇಕಾ? ನಿಮಗೆ ಪವರ್ಫುಲ್ ಕಂಪ್ಯೂಟರ್ ಬೇಕಂದರೆ, ಕ್ಲೀನ್ ಸೆಟಪ್ ಬೇಕಂದರೆ, ಲಾಂಗ್ ಟರ್ಮ್ ಮ್ಯೂಸಿಕ್ಗೆ ಬೇಕಂದರೆ ಆಗ ಒಂದು ಡೆಫಿನೆಟ್ಲಿ ಒಂದು ಒಳ್ಳೆ ಚಾಯ್ಸ್ ಆಗ್ಬೋದು. ಬಜೆಟ್ ಇದ್ದರೆ ಇದು ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಇನ್ನು ಇದರ ಅಡ್ವಾಂಟೇಜಸ್ ಹೇಳಬೇಕಂದ್ರೆ ಪವರ್ಫುಲ್ M4 ಚಿಪ್ ಇದೆ, ಕಾಂಪ್ಯಾಕ್ಟ್ ಸೈಜ್ ಇದೆ, ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಡಿಸ್ಪ್ಲೇ ಇರೋದಿಲ್ಲ, ಅಪ್ಗ್ರೇಡಿಂಗ್ ಆಪ್ಷನ್ ತುಂಬ ಕಡಿಮೆ ಇರುತ್ತೆ. ಒಮ್ಮೆ ತೆಗೆದುಕೊಂಡ ಮೇಲೆ ಅಪ್ಗ್ರೇಡ್ ಮಾಡೋದು ಈಸಿ ಅಲ್ಲ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಹಾಗಾಗಿ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ವಿಂಡೋ ಪಿ ಸಿ ತಗೋಬೇಕಾ ಅಥವಾ ಮ್ಯಾಕ್ ಮಿನಿ ತಗೋಬೇಕಾ ಅಂತ. ಇನ್ನು ಮ್ಯಾಕ್ ಮಿನಿ ಪರ್ಚೇಸ್ ಮಾಡಿದರೆ ಬೆಸ್ಟಾ, ವಿಂಡೋ ಪಿ ಸಿ ಪರ್ಚೇಸ್ ಮಾಡಿದರೆ ಬೆಸ್ಟಾ ಅಂತ ಕನ್ಫ್ಯೂಸ್ ಆಗಿದ್ದರೆ ನಾನು ತಿಳಿಸ್ಕೊಡ್ತೀನಿ. ಪರ್ಫಾರ್ಮೆನ್ಸ್ ಅಂತೂ ಮ್ಯಾಕ್ ಮಿನಿ ವೆರಿ ಫಾಸ್ಟಾಗಿ ಆಗಿರುತ್ತೆ. ಸಿಂಗಲ್ ಕೋರು ಪರ್ಫಾರ್ಮೆನ್ಸ್ ಅಂತೂ ತುಂಬ ಸ್ಮೂತಾಗಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮ್ಯಾಕ್ OS. ವಿಂಡೋ ಅಲ್ಲಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಮಲ್ಟಿ ಕೋರ್ ಪರ್ಫಾರ್ಮೆನ್ಸ್ ಅಂತೂ ಅದಕ್ಕಿಂತ ಬೆಟರ್ ಆಗಿರುತ್ತೆ. ಇನ್ನು ಗೇಮಿಂಗಿಗೆ ಮ್ಯಾಕ್ OS ಅಂತೂ ಒಂಚೂರು ಸೂಟ್ ಆಗಂಗಿಲ್ಲ. ಇದರಲ್ಲಿ ಲಿಮಿಟೆಡ್ ಗೇಮಿಂಗ್ ಸಿಗುತ್ತೆ ಮತ್ತು ಹೆವಿ ಗೇಮ್ಸು ಸಪೋರ್ಟ್ ಆಗಲ್ಲ. ಆದರೆ ವಿಂಡೋ ಪಿ ಸಿಯಲ್ಲಿ ಬೆಸ್ಟ್ ಆಗಿರುತ್ತೆ ಗೇಮಿಂಗ್ಗೆ ಮತ್ತು ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಕೂಡ ಸಪೋರ್ಟ್ ಆಗುತ್ತೆ. ಗೇಮಿಂಗಿಗೆ ಬೇಕಂದರೆ ವಿಂಡೋ ಪಿ ಸಿನೇ ಪರ್ಚೇಸ್ ಮಾಡಿ. ಇನ್ನು ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳೋದಾದರೆ ಎರಡೂ ಕೂಡ ಬೆಸ್ಟ್ ಆಗಿರುತ್ತೆ. ಮ್ಯಾಕ್ ಮಿನಿ M4 ಸ್ಮೂತಾಗಿ 4K ವಿಡಿಯೋ ಎಡಿಟಿಂಗ್ನ ಹ್ಯಾಂಡಲ್ ಮಾಡುತ್ತೆ ಮತ್ತು ಫೈನಲ್ ಕಟ್ ಪ್ರೋ ಸಾಫ್ಟ್ವೇರ್ಗೆ ಇದು ಬೆಸ್ಟ್ ಆಗಿದೆ. ವಿಂಡೋ ಪಿ ಸಿ ಕೂಡ ಆರಾಮಾಗಿ 4K ವಿಡಿಯೋ ಎಡಿಟಿಂಗ್ನ ಹ್ಯಾಂಡಲ್ ಮಾಡುತ್ತೆ ಮತ್ತು ಪ್ರೀಮಿಯರ್ ಪ್ರೋ ಎಡಿಟಿಂಗ್ ಸಾಫ್ಟ್ವೇರ್ಗೆ ಇದು ಬೆಸ್ಟ್ ಆಗಿದೆ. ಎರಡೂ ಪಿ ಸಿ ಕೂಡ ವಿಡಿಯೋ ಎಡಿಟಿಂಗಿಗೆ ಬೆಸ್ಟ್ ಇದೆ. ಬಟ್ ನನಗೆ ಪರ್ಸ್ನಲಿ ಮ್ಯಾಕ್ ಮಿನಿ M4 ಬೆಸ್ಟ್ ಅನಿಸುತ್ತೆ. ಮತ್ತು ಅಪ್ಗ್ರೇಡ್ ಬಗ್ಗೆ ಹೇಳೋದಾದರೆ ಮ್ಯಾಕ್ ಮಿನಿ M4ನಲ್ಲಿ ಅಪ್ಗ್ರೇಡ್ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ. ಅಪ್ಗ್ರೇಡ್ ಕಾಸ್ಟು ತುಂಬ ಜಾಸ್ತಿ ಆಗುತ್ತೆ. ಕಸ್ಟಮೈಸೇಷನ್ ಮಾಡೋದು ಕೂಡ ಲಿಮಿಟೆಡ್ ಇರುತ್ತೆ. ಮತ್ತು ವಿಂಡೋ ಪಿ ಸಿಯಲ್ಲಿ ತುಂಬ ಈಸಿಯಾಗಿ ರ್ಯಾಮ್ ಮತ್ತು ಸ್ಟೋರೇಜ್ನ ಅಪ್ಗ್ರೇಡ್ ಮಾಡ್ಕೋಬೋದು. ಹಾಗೆ ಫುಲ್ ಕಸ್ಟಮೈಸೇಷನ್ ಆಪ್ಷನ್ ನಮಗೆ ಸಿಗುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸೇಷನ್ನ ಮಾಡ್ಕೋಬೋದು. ಕೊನೆಯದಾಗಿ ಇದನ್ನು ಇವಾಗ ಪರ್ಚೇಸ್ ಮಾಡಬೇಕಂತ ಡಿಸೈಡ್ ಮಾಡಿದರೆ ಒಂದು ಒಳ್ಳೆಯ ಪಿ ಸಿ ಇದಾಗಿದೆ. ಮತ್ತು ನೀವೇನಾದರೂ ಒಂದು ಒಳ್ಳೆಯ ಎಡಿಟಿಂಗ್ ಪಿ ಸಿನ ಹುಡುಕ್ತಾ ಇದ್ದರೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಹೌದು, ಇದು 1 ಲಕ್ಷ 1.5 ಲಕ್ಷ ವಿಂಡೋ ಪಿ ಸಿಗೆ ಕಾಂಪಿಟೇಟ್ ಕೊಡುತ್ತೆ, ಆದರೆ ಅದರ ಈಕ್ವಲ್ ಇದಲ್ಲ. ಹಾಗೆ ನಾವು ಇವಾಗ ವಿಡಿಯೋ ಎಡಿಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಒಂದು ಒಳ್ಳೆಯ ಆಪ್ಷನ್ ಆಗಬಹುದು ಬಿಗಿನರ್ಸ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು CK ಕನ್ನಡ ಟೆಕ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.